ವೆಲ್ಕಮ್ ಬ್ಯಾಕ್. ಮತಾಂತರ ಆರೋಪದ ಮೇಲೆ ಕ್ರೈಸ್ತ ಪ್ರಾರ್ಥನೆ ನಡೆಸ್ತಾ ಇದ್ದಂತಹ 2 ಪ್ರೈವೇಟ್ ಸ್ಥಳಗಳ ಮೇಲೆ ಬಜರಂಗ ದಳ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಈ ಘಟನೆ ಧಾರವಾಡದಲ್ಲಿ ನಡೆದಿದ್ದು ನಗರದ LICಯ ನೌಕರರ ಭವನ ಹಾಗೂ ಲೈನ್ ಬಜಾರ್ ಆಂಜನೇಯ ದೇವಸ್ಥಾನದ ಬಳಿ ಟೈಟಾನ್ ಶೋರೂಮ್ ಮೇಲೆ ಮಹಡಿಯಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಪ್ರಾರ್ಥನೆ ಹೆಸರಿನಲ್ಲಿ ಮತಾಂತರವನ್ನು ನಡೆಸುತ್ತಿರುವ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ದಾಳಿ ನಡೆಸಿ ಹಲವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಾರ್ಯಾಚರಣೆಯ ದೃಶ್ಯಗಳನ್ನು ಬಜರಂಗ ದಳದ ಕಾರ್ಯಕರ್ತರು ವಿಡಿಯೋ ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹಲವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಬಜರಂಗ ದಳ ವತಿಯಿಂದ ಇಂದು ಲೈನ್ ಬಜಾರ್ ಹನುಮಪ್ಪ ಗುಡಿ ಹತ್ತಿರ ಬೀರೇಶ್ವರ ಬ್ಯಾಂಕ್ ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಮತಾಂತರ ನಡೆಯುತ್ತಿದ್ದನ್ನು ಬಜರಂಗ ದಳ ತಡೆಯುತ್ತಿದೆ. ಇವರು ಹಿಂದೂಗಳನ್ನ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಒತ್ತಾಯಪೂರ್ವಕ ಅಂದ್ರೆ ಫೋನ್ ಹಚ್ಚಿ ಅವ್ರ ಮನೆಗೆ ಹೋಗಿ ಕರ್ಕೊಂಡ್ಬಂದು ಮತಾಂತರ ಮಾಡತ್ತಾರೆ. ಮತ್ತು ಇದ್ರಾಗ ಹಿಂದೂಗಳಷ್ಟೇ ಇಲ್ಲ, ಮುಸಲ್ಮಾನ್ ಬಾಂಧವರು ಅವರು ಅದಾರೆ. ಅದ್ರಾಗ ಎಲ್ಲರೂ ಇಬ್ಬರು ಹಿಂದೂಗಳನ್ನ ಮತ್ತು ಮುಸಲ್ರಿ ಇಬ್ಬರನ್ನು ಕರ್ಕೊಂಡ್ಬಂದು ಇವ್ರು ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡತ್ತಾರೆ. ಯಾರು ಸ್ವಇಚ್ಛೆಯಿಂದ ಯಾರೂ ಬಂದಿಲ್ಲ, ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡತ್ತಾರೆ. ಇದು ನಾವು ಈಗ ಬಂದು ಎಲ್ಲ ಬಜರಂಗ ಕಾರ್ಯಕರ್ತರು ಎಲ್ಲ ಬಂದು ನಿಲ್ಲಿಸಿದ್ದೇವೆ ಮತ್ತು ಪೊಲೀಸರು ಬಂದಿದ್ದಾರೆ. ಈಗ ನಾವು ಕೇಸ್ ಮಾಡ್ತಾ ಇದ್ದೇವೆ, ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಗುರುಶಾಂತ್ ಹಿರೇಮಠ್, ಬಜರಂಗ ದಳ ಪ್ರಮುಖ. ಬಜರಂಗ ದಳ ವತಿಯಿಂದ ಇಂದು ದಸರಾದ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಕೋರ್ಟ್ ನಿರ್ಮಿಸದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕನನ್ನ ಸಾರ್ವಜನಿಕರಿಬ್ಬರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಮಂಡ್ಯದಲ್ಲಿ ನಡೆದಿದ್ದು 2025-26ನೇ ಸಾಲಿನ ಮಟ್ಟದ ದಸರಾ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಬಳಿಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಓಂ ಪ್ರಕಾಶ್ ಅವರನ್ನ ವಾಲಿಬಾಲ್ ಕೋರ್ಟ್ ನಿರ್ಮಿಸದ ಕಾರಣಕ್ಕೆ ಗಿರೀಶ್ ಎಂಬುವರನ್ನ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಮಾತನಾಡಿದ ಅಧಿಕಾರಿ ತನ್ನ ಅವಧಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಇದರಿಂದ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಡೆಗೆ ಪೊಲೀಸರು ಬಂದು ಸಮಾಧಾನ ಮಾಡುವಂತಾಗಿದೆ. ವಾದ ಮಾಡ್ತಾ ಇಲ್ಲ. ವಾಲಿಬಾಲ್ ಗ್ರೌಂಡ್ ಮಾಡಕ್ಕಲ್ಲ 3 ವರ್ಷ ಆಗಿದೆ ಅಂತ ಬಂದು ಏನ್ರಿ ಮಾಡ್ತೀರಿ ಕೆಲಸ? ಓದ್ತಾ ಹೊಡ್ಕೊಂಡೆ ಫ್ಯಾಕ್ಟ್ರಿ ಬರ್ತೀರಿ, ಕೆಲಸ ಮಾಡಕ್ ಬರ್ತಿರೋದು ನೀವು. ಕೆಲಸ ಮಾಡಕ್ ಬರ್ತಾರ ಫ್ಯಾಕ್ಟ್ರಿ ಬರ್ತೀರಿ ನೀವು. ಫ್ಯಾಕ್ಟ್ರಿ ಬರ್ತೀರಿ ಎಲ್ಲ ಕೆಲಸ ಮಾಡಕ್ ಏನು? ನಾನು ಮಾತಾಡೋದು ತೋರಿಸ್ತೀನಿ ನಿಮಗೆ, ಮೀಡಿಯಾದಲ್ಲೂ ತೋರಿಸ್ತೀನಿ. ನೀವು ಮಾಡಿರೋ ಕೆಲಸ ಮಾಡಿ ಏನೇನು ಮಾಡಿದ್ರಿ ಅಂತ ಅಪ್ಡೇಟ್ ತೋರಿಸ್ತೀನಿ. ಯಾಕೆ ಇವೆಲ್ಲ ಮಾಡ್ತೀರಿ? ಕೆಲಸ ಮಾಡ್ರಿ. ಬಂದಿದ್ಮೇಲೆ ಒಂದು ಡಿಸ್ಟಿಕ್ ಕೆಲಸ ಮಾಡಿ, ಒಂದು ಡಿಸ್ಟಿಕ್ ಆಫೀಸರ್ ಆಗಿ ಆ ಕೆಲಸ ಮಾಡಕ್ಕಲ್ಲ ಅಂದ್ರೆ ಹೋಗಿ ನಿಮ್ಮ ಮದರ್ ಇದಕ್ಕೆ ಹೋಗಿ ನೀವು ಆರಾಮಾಗಿ ಬರೀ ದುಡ್ಡು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅದೇ ಇದು ತೋರ್ಸ್ಕೊಂಡು ನಿಂತಿರ್ತೀರಿ. ಯಾಕೆ ಇವೆಲ್ಲ? ನನ್ನ ಹೆಸರು ಏನಾರು ಆಗ್ಲಿ, ಗಿರೀಶ್ ಅಂತಲೇ ನನ್ನ ಹೆಸರು ಸಣ್ಣ ಪೇನಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.